ವೀಕ್ಷಕರೇ, ಬಹಳ ದಿನಗಳಿಂದ ಈ ರಾಶಿಯ ಬಗ್ಗೆ ಇರತಕ್ಕಂತ ಬಹಳ ವಿಶೇಷವಾಗಿರತಕ್ಕಂತ ವಿಚಾರಗಳು ಪ್ರತಿಯೊಬ್ಬರು ಆಯಾ ರಾಶಿಯವರು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತ ಈಗ ನಾನು ಮಿಥುನ್ ರಾಶಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನಲ್ವಾ. ನಾನು ಮಿಥುನ್ ರಾಶಿಯವನ್ನಾಗಿರೋದ್ರಿಂದ ನನ್ನ ಮಿಥುನ್ ರಾಶಿಯ ಕೆಲವೊಂದು ಬೇಸಿಕ್ ಆಗಿರ್ತಕ್ಕಂತ ಬಹಳ ಇಂಪಾರ್ಟೆಂಟ್ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತ ಕೆಲವು ಮುಖ್ಯವಾದ ವಿಚಾರಗಳು ಇವು ಒಂದಿಷ್ಟು ನೀವು ತಿಳಿದುಕೊಂಡಾಗ ಒಂದಿಷ್ಟು ಕ್ಯಾಲ್ಕುಲೇಷನ್ ಅನ್ನುವಂಥದ್ದು ಬರುತ್ತೆ. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಹಳ ದಿನಗಳಿಂದ ಮಾಡಬೇಕು ಅನ್ನುವಂತ ವಿಚಾರಗಳು ನಮ್ಮ ಪ್ರೇಕ್ಷಕರು ಕಾಮೆಂಟ್ ಅಲ್ಲಿ ಬಹಳ ಜನ ಕೇಳಿದ್ರು. ಆ ಕಾರಣದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದಿಷ್ಟು ಸರಳವಾಗಿ, ಬಹಳ ಸ್ವಲ್ಪ ಅದು ಜಂಜಾಟವಿಲ್ಲದೆ ಒಂದಿಷ್ಟು ಸರಳವಾಗಿ ನಿಮಗೆ ತಿಳಿಯುವ ರೀತಿಯಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲಿ 12 ರಾಶಿಯವರ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹ ಆಯಾ ರಾಶಿಗಳ ಮುಖ್ಯವಾದ ವಿಚಾರಗಳ ಬಗ್ಗೆ ವಿಡಿಯೋ ನಿಮಗೆ ಸಿಗುತ್ತೆ. ಅಲ್ಲೂ ಕೂಡ ಹೋಗಿ ನಿಮ್ಮ ರಾಶಿಯ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ರಾಶಿಗೆ ಸಂಬಂಧಪಟ್ಟಂತ ವಿಡಿಯೋನ ವೀಕ್ಷಣೆ ಮಾಡಬಹುದು. ವೀಕ್ಷಕರೇ, ಈ ಮಿಥುನ್ ರಾಶಿ ಅಂದಾಕ್ಷಣ ಈ ಮಿಥುನ್ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಯಾವುವು ಅನ್ನುವಂಥದ್ದು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣ, ಆರಿದ್ರ ನಕ್ಷತ್ರದ 4 ಚರಣಗಳು, ಪುನರ್ವಸು ನಕ್ಷತ್ರದ ಒಂದು ಮೊದಲ 3 ಚರಣಗಳು, 1, 2, 3 ಚರಣಗಳು ಸೇರಿರುವಂತಹ ಮಿಥುನ ರಾಶಿ. ಮಿಥುನ ರಾಶಿ ಅಂತ ಅಂದಾಕ್ಷಣ ಗಂಡು ಮತ್ತು ಹೆಣ್ಣಿನ ಜೋಡಿಯಲ್ಲಿ ಇರತಕ್ಕಂತಹ ಚಿತ್ರವನ್ನು ಹೊಂದಿರತಕ್ಕಂತಹ ರಾಶಿ, ಲಾಂಛನ ಹೊಂದಿರತಕ್ಕಂಥದ್ದು. ಈ ರಾಶಿಯ ರಾಶ್ಯಾಧಿಪತಿ ಒಂದು ಬುಧ ಆಗಿರ್ತಕ್ಕಂಥದ್ದು. ನೋಡಿ, ಬಹಳಷ್ಟು ಬುದ್ಧಿವಂತ, ವಿಚಾರವಂತ, ಸಂಪನ್ನ, ಮತ್ತೆ ಈ ಕಲೆ, ಶಿಕ್ಷಣ, ಸಾಹಿತ್ಯ ಈ ಒಂದು ರಂಗದಲ್ಲಿ ಬಹಳಷ್ಟು ಒಳ್ಳೆ ನಾಲೆಜ್ ಇರತಕ್ಕಂಥದ್ದು, ಡಿಸಿಪ್ಲಿನ್ ಇರತಕ್ಕಂತಹ ವ್ಯಕ್ತಿತ್ವ. ಇನ್ನು ಈ ರಾಶಿಯ ತತ್ವ ಬಂದು ವಾಯು ತತ್ವದ ರಾಶಿ ಆಗಿರ್ತಕ್ಕಂಥದ್ದು ಮತ್ತು ಈ ರಾಶಿಯ ಮೂಲ ದಿಕ್ಕು ಪಶ್ಚಿಮ ಆಗಿರ್ತಕ್ಕಂಥದ್ದು. ಪಶ್ಚಿಮ ದಿಕ್ಕಿನ ಒಂದು ಬಹಳ ಫೇವ್ರೆಟ್ ಆಗಿರ್ತಕ್ಕಂತಹ ಒಂದು ಲಕ್ಕನ್ನ ತಂದು ಕೊಡುತ್ತೆ, ಯಶಸ್ಸನ್ನ ತಂದು ಕೊಡುತ್ತೆ. ಅಥವಾ ನೀವು ಈಶಾನ್ಯ ಮೂಲೆಯು ಕೂಡ ನಿಮಗೆ ತುಂಬಾ ಈಶಾನ್ಯ ದಿಕ್ಕು ಒಂದು ಒಳ್ಳೆಯ ಯಶಸ್ಸನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಇನ್ನು ಈ ರಾಶಿಯ ಒಂದು ದೇವತೆ ನೋಡೋದಾದ್ರೆ ನೋಡಿ, ಈ ರಾಶಿಯ ದೇವತೆ ಮಹಾವಿಷ್ಣು ಮತ್ತು ಶ್ರೀ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರ್ತಕ್ಕಂಥದ್ದು. ಈ ಒಂದು ದೇವತೆಗಳಿಗೆ ಪೂಜೆ ಮಾಡುವಂತದ್ರಿಂದ ಹಲವಾರು ಸಂಕಷ್ಟಗಳು, ಹಲವಾರು ಸಮಸ್ಯೆಗಳಿಂದ ನಿವೃತ್ತಿ ಹೊಂದಬಹುದು. ಹಾಗಾಗಿ ತುಂಬಾ ಉಪಯುಕ್ತವಾಗಿರ್ತಕ್ಕಂತಹ ನೀವು ಬಹಳ ಪೂಜೆ ಮಾಡ್ತಕ್ಕಂತಹ ದೇವರು ಅಂತಂದ್ರೆ ಅದು ಗಣಪತಿ ಮತ್ತು ವಿಷ್ಣು, ಮಹಾವಿಷ್ಣುವಿನಿಗೆ ಪೂಜೆ ಮಾಡ್ತಕ್ಕಂಥದ್ದು. ಇನ್ನು ನಿಮಗೆ ಶುಭಕಾರಕವಾಗಿರ್ತಕ್ಕಂಥ ಅದೃಷ್ಟದ ದಿನಗಳು ಯಾವುವು ಅಂತ ನೋಡಿದ್ರೆ ಬಹಳ ಜಾಸ್ತಿಯಾಗಿ ನೀವು ಆ ದಿನಗಳಲ್ಲಿ ಕೆಲಸ ಮಾಡುವಂಥದ್ದು. ಒಳ್ಳೆ ಏನಾದ್ರೂ ಫೇವ್ರೆಟ್ ಕೆಲಸ ಇತ್ತು ಅಂತಂದ್ರೆ ಆಯ್ಕೆ ಮಾಡ್ಕೊಳ್ಳೋಕೆ ನೀವು ಬುಧವಾರ ಮತ್ತು ಸೋಮವಾರ ಬಹಳಷ್ಟು ಉಪಯುಕ್ತವಾದ ಅತ್ಯುತ್ತಮವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ನಿಮಗೆ ಯಾವ ಬಣ್ಣ ನಿಮಗೆ ಲಕ್ಕನ್ನು ತಂದು ಕೊಡುತ್ತೆ ಮತ್ತು ಈ ರಾಶಿಯ ಬಣ್ಣ ಯಾವುದು ಅಂತಂದ್ರೆ ಹಸಿರು ಮತ್ತು ಹಳದಿ ಆಗಿರ್ತಕ್ಕಂಥದ್ದು. ಹಸಿರು ಹಳದಿ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ. ಇನ್ನು ಈ ರಾಶಿಯ ರತ್ನ ಯಾವುದು ಅಂತಂದ್ರೆ ಪಚ್ಚೆ ಒಂದು ರತ್ನ ಆಗಿರ್ತಕ್ಕಂಥದ್ದು. ಮತ್ತು ಈ ರಾಶಿಯ ಸ್ವಭಾವ ನೋಡೋದಾದ್ರೆ ಸ್ವಭಾವ ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮಗಿರ್ತಕ್ಕಂಥ ಅದೃಷ್ಟ ಸಂಖ್ಯೆ ಯಾವುದು ಅಂತಂದ್ರೆ ಅದು 5 ಸಂಖ್ಯೆ ನಿಮಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂತಹ ಸಂಖ್ಯೆ, ಅನುಕೂಲಕರವಾಗ್ತಕ್ಕಂತಹ ಸಂಖ್ಯೆ ಆಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೇಷ, ಸಿಂಹ, ತುಲಾ, ಕನ್ಯಾ ಈ ರಾಶಿಗಳು ನಿಮಗೆ ಮಿತ್ರ ಆಗ್ತಕ್ಕಂಥದ್ದು. ಇನ್ನು ನಿಮಗೆ ಶತ್ರು ರಾಶಿ ಯಾವುದು ಅಂತ ನೋಡಿದ್ರೆ ಕಟಕ ರಾಶಿ ನಿಮಗೆ ಶತ್ರು ರಾಶಿ ಆಗ್ತಕ್ಕಂಥದ್ದು. ಇನ್ನು ನಿಮಗೆ ಒಂದು ವಿಶೇಷವಾದ ಗುಣ ಇರುತ್ತಲ್ವಾ ಎಲ್ಲರಿಗೂ, ಆ ವಿಶೇಷವಾದ ಗುಣ ಯಾವುದು ಈ ಮಿಥುನ್ ರಾಶಿಯವರಿಗೆ ಅಂತಂದ್ರೆ ಬಹಳ ರಸಿಕರಾಗಿರ್ತಕ್ಕಂಥದ್ದು, ನಿರ್ಭರಿಗಳು ಕೂಡ ಆಗಿರ್ತಕ್ಕಂಥದ್ದು ಮಿಥುನ್ ರಾಶಿಯವರ ವಿಶೇಷ ಗುಣ. ಇನ್ನು ಈ ಮಿಥುನ್ ರಾಶಿಯವರಿಗೆ
ಕಾಲಪುರುಷನ ಅಂಗದಲ್ಲಿ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆದಂತ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ? ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಒಂದೊಂದು ಜಾತಕ ಆರ್ಡರ್ ಮಾಡಿಸ್ಕೊಂಡವರು ಇವತ್ತಿನ ದಿವಸ 10-15 ಅವ್ರ ಪರಿವಾರದ ಎಲ್ಲರದು ಜಾತಕವನ್ನ ತರಿಸ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅದ್ರ ಫೀಲಿಂಗ್ ಹೇಗಿರ್ಬೋದು, ಆ ಜಾತಕವನ್ನ ತೆಗೆದುಕೊಂಡಾಗ ಅದರ ಅನುಭವ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈಗಲೇ ನೀವು ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮನುಷ್ಯನ ಅಂಗದಲ್ಲಿ ಯಾವ ಅಂಗವನ್ನ ಪ್ರತಿಪಾದಿಸ್ತದೆ ಅಂತಂದ್ರೆ ಮಿಥುನ ರಾಶಿ ಭುಜಗಳು, ಕತ್ತು, ಭುಜ ಅನ್ನುವಂಥದ್ದು ಪ್ರತಿಪಾದಿಸ್ತಕ್ಕಂಥದ್ದು. ಹಾಗಾಗಿ ಭುಜಕ್ಕೆ ಸಂಬಂಧಿಸಿರತಕ್ಕಂತ, ಗಂಟಲಿಗೆ ಸಂಬಂಧಿಸಿರತಕ್ಕಂತ ಕೆಲವೊಂದು ಸಮಸ್ಯೆಗಳು ಇರುತ್ತವೆ ಆರೋಗ್ಯ ವಿಚಾರಕ್ಕೆ ಬಂದ್ರೆ. ಇನ್ನು ಈ ಒಂದು ಪ್ಲಸ್ ಪಾಯಿಂಟ್ ಏನು, ಒಟ್ಟಾರೆಯಾಗಿ ಮಿಥುನ ರಾಶಿಯವರ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಬಹಳ ಕರುಣಾಳು ಆಗಿರ್ತಕ್ಕಂಥದ್ದು, ದಯಾಮಯಿಗಳಾಗಿರ್ತಕ್ಕಂಥದ್ದು. ಕರುಣೆ ಇರುತ್ತೆ ಅವರಲ್ಲಿ. ಯಾವುದೋ ವ್ಯಕ್ತಿ ನೋವಲ್ಲಿದ್ದಾನೆ ಅಂತಂದ್ರೆ ಹೆಲ್ಪಿಂಗ್ ನೇಚರು, ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅವರಿಗೆ ಸಹಾಯ ಮಾಡುವಂಥದ್ದು, ಮರುಗ ಪಡ್ತಕ್ಕಂಥದ್ದು, ಒಂದಿಷ್ಟು ಹೃದಯವಂತರಾಗಿರ್ತಕ್ಕಂಥದ್ದು ಮಿಥುನ್ ರಾಶಿಯವರು. ಇನ್ನು ಇವರಿಗೆ ವೀಕ್ನೆಸ್ ಪಾಯಿಂಟ್ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಒಂದಿಷ್ಟು ಪಕ್ಷಪಾತಗಳನ್ನು ಹೊಂದತಕ್ಕಂಥದ್ದು, ಪೂರ್ವಾಗ್ರಹ ಪೀಡಿತರಂತೆ ವರ್ತನೆ ಮಾಡ್ತಕ್ಕಂಥದ್ದು. ಇವರಿಗೆ ಅದು ಮೈನಸ್ ತಂದು ಕೊಡುತ್ತೆ, ಇವ್ರಿಗಿರ್ತಕ್ಕಂಥ ಮೈನಸ್. ಇನ್ನು ಈಗ ಇವರಿಗೆ ಏನೇನು ಒಳ್ಳೇದಿದೆ ಅಂದ್ರೆ ಯಾವ ವಾರ, ಯಾವ ಒಂದು ಬಣ್ಣ, ಯಾವ ಒಂದು ನಂಬರ್ಸ್, ಇದ್ರ ಬಗ್ಗೆ ಎಲ್ಲ ನೋಡಿದ್ರಲ್ವಾ. ಇನ್ನ ಮೈನಸ್ ಪಾಯಿಂಟ್ಗಳ ಬಗ್ಗೆ ಅಂದ್ರೆ ಈ ಘಾತವಾರ, ಘಾತತಿಥಿ, ಘಾತ ನಕ್ಷತ್ರ, ಈ ರೀತಿಯಾಗಿ ಯಾವುದು ನಿಮಗೆ ಅಷ್ಟೊಂದು ಫೇವರೇಟ್ ಅಲ್ಲ, ಆ ಸಂದರ್ಭದಲ್ಲಿ ನೀವು ಒಂದಿಷ್ಟು ಎಚ್ಚರಿಕೆಯಿಂದಿರ್ಬೇಕು. ಅಥವಾ ಒಂದು ಒಳ್ಳೆ ಕೆಲಸಗಳು ಯಾವ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಇತ್ತು ಅಂತಂದ್ರೆ ಮಿಥುನ್ ರಾಶಿಯವರಿಗೆ ಘಾತ ಮಾಸ ಯಾವುದು ಅಂತಂದ್ರೆ ಅದು ಆಷಾಢ ಮಾಸ. ಆಷಾಢ ಮಾಸ ನಿಮಗೆ ಘಾತ ಆಗುತ್ತೆ, ಅಷ್ಟೊಂದು ಫೇವರೇಟ್ ಅಲ್ಲ. ಮತ್ತೆ ನಿಮಗೆ 2ನೇ ತಿಥಿ, 7ನೇ ತಿಥಿ ಮತ್ತು 12ನೇ ತಿಥಿ ನಿಮಗೆ ಘಾತ ತಿಥಿ ಆಗ್ತಕ್ಕಂಥದ್ದು. ಇನ್ನು ಘಾತವಾರ ಅಂತಂದ್ರೆ ಅದು ಸೋಮವಾರ ನಿಮಗೆ ಘಾತವಾರ ಆಗ್ತಕ್ಕಂಥದ್ದು. ಇನ್ನು ಈ ನಕ್ಷತ್ರಗಳಲ್ಲಿ ಬಂದ್ರೆ ಸ್ವಾತಿ ನಕ್ಷತ್ರ ನಿಮಗೆ ಘಾತನ ಒಂದು ನಕ್ಷತ್ರ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಘಾತ ಯೋಗ ಅಂದ್ರೆ ಪರೀಗ ಯೋಗ ಆಗ್ತಕ್ಕಂಥದ್ದು, ಘಾತಕರಣ, ಕವಲವಕರಣ. ಇನ್ನ ಈ ರೀತಿ ಈ ಯೋಗ, ತಿಥಿ, ವಾರ, ನಕ್ಷತ್ರ ಈ ಒಂದು ಘಾತಗಳನ್ನ ಬಿಟ್ಟು ಅಂದ್ರೆ ಏನಕ್ಕೆ ಸ್ವಲ್ಪ ಪ್ರಯಾಣ ಆಗಿರ್ಬೋದು, ಯಾತ್ರೆ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಯಾರೋ VIP ಗಳಿಗೆ ಅಥವಾ ನಿಮಗೆ ಹೆಲ್ಪ್ ಮಾಡ್ತಕ್ಕಂತಹ ನಿಮಗಿಂತ ಮೇಲ್ವರ್ಗದ ಜನರಿಗೆ ದೊಡ್ಡ ಸರ್ಕಾರದ ಕೆಲಸಗಳಿದ್ದಂಥದ್ದು, ಇನ್ನು ಹೊಸ ಉದ್ಯೋಗ ಪ್ರಾರಂಭ ಮಾಡ್ಲಿಕ್ಕೆ ಇಂಥವು ಏನಾದ್ರೂ ಇದ್ರೆ ಈ ಗಾಥಾದಿ ವಾರ, ತಿಥಿ, ನಕ್ಷತ್ರಗಳನ್ನ
ಸ್ವಲ್ಪ ಬಳಸದೇ ಇರತಕ್ಕಂಥದ್ದು ಬಹಳ ಒಳ್ಳೇದು. ಆದ್ರೆ ಇದಾಗಿಯೂ ಕೂಡ ಇದು ವಿವಾಹ, ಯಾವುದೋ ಒಂದು ಮಂಗಲ ಕಾರ್ಯಗಳು, ಉಪನಯನ ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಯಾವುದು ಸಂಬಂಧ ಬರಲ್ಲ. ಇದ್ರ ಬಗ್ಗೆ ಒಂದಿಷ್ಟು ನಿತ್ಯವಾಗಿ ನೀವು ಅಳವಡನೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ವೀಕ್ಷಕರೇ, ಇದಿಷ್ಟು ನಿಮಗೆ ಮಾಹಿತಿಗಳು ಉಪಯುಕ್ತ ಆಗಿದೆ. ಬಹಳ ಇಂಪಾರ್ಟೆಂಟ್ಸ್ ಆಗಿ ಬೇಸಿಕ್ ಆಗಿ ನಿಮ್ಮ ರಾಶಿಗೆ ನೀವು ತಿಳಿದುಕೋಬೇಕು. ನನ್ನ ರಾಶಿಗೆ ಈ ಒಂದು ವಾರ ಬರುತ್ತೆ, ಈ ಒಂದು ಕಲರ್ ಬರುತ್ತೆ, ಈ ಒಂದು ಮತ್ತೆ ಇದು ಮಿಕ್ಕಿಯೂ ಕೂಡ ನಿಮಗೆ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಇಂತಹ ಒಂದು ಕಲರ್ ಆಗ್ಲಿ ಅಥವಾ ನಿಮ್ಮ ಒಂದು ಕಲ್ಲಾಗ್ಲಿ, ಹರಳು ರಾಶಿ ಕಲ್ಲಾಗ್ಲಿ, ಇದನ್ನ ನೀವು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.